ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ರಾಣಿ ಇಂದಿನ ಸಂಚಿಕೆ. ಭಾರ್ಗವಿ ಮತ್ತೆ ರಾಣಿ ಮಾತಾಡ್ತಿರ್ತಾರೆ. ಅದಕ್ಕೆ ನಮ್ಮಪ್ಪ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅಪ್ಪಂದಿರು ಎಷ್ಟೊಂದ್ ಸತಿ ತಾವು ಮಾಡಿದಂತ ತ್ಯಾಗ ಪ್ರೀತಿನ ಯಾವತ್ತೂ ತೋರಿಸ್ಕೊಳ್ಳಲ್ಲ. ಆದ್ರೆ ಅವ್ರು ತೋರಿಸ್ತಾರಲ್ಲ ಆ ಅಕ್ಕರೆ, ಅದ್ರಲ್ಲಿ ನಮ್ಗೆ ಅವ್ರ ಪ್ರೀತಿ ಕಾಣಿಸುತ್ತೆ. ಮಗಳಿಗೆ ಚೂರ್ ನೋವಾದ್ರು ಅವ್ರ ಮನ್ಸೆ ಹೊಡೆದೋಗುತ್ತೆ. ಆದ್ರೆ ನಿನಗ್ ನೋಡು ಅಪ್ಪ ಅಂದ್ರೆ ಇಷ್ಟ ಇಲ್ಲ, ಪಾಪ ನೀನು ಅಂತ ಭಾರ್ಗವಿ ಹೇಳ್ತಾರೆ. ಭಾರ್ಗವಿ ಮಾತ್ ಕೇಳಿ ರಾಣಿ ಕಣ್ಣೀರಾಗ್ತಾರೆ. ಮೇಡಮ್, ನಮ್ಮಪ್ಪ ಕೆಟ್ಟವರು ಅಂತ ರಾಣಿ ಹೇಳ್ತಾರೆ. ಯಾರ್ಗೆ ಅಂತ ಭಾರ್ಗವಿ ಕೇಳ್ತಾರೆ. ನಮ್ಮಮ್ಮಂಗೆ ಅಂತ ರಾಣಿ ಹೇಳ್ತಾರೆ. ಮತ್ತೆ ನಿನ್ಗೆ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಾರೆ. ರಾಣಿ ಅಂತೂ ಏನು ಮಾತಾಡದೆ ಸುಮ್ನೆ ಕೂತಿರ್ತಾರೆ. ಇಲ್ಲಿ ಭಾರ್ಗವಿ ಇದ್ದವರು ಒಂದ್ ಗೊಂಬೆ ಕೆಸರಿಗೆ ಬಿದ್ದಿರೋ ಬಗ್ಗೆ ಉದಾಹರಣೆ ಕೊಟ್ಟು ಮಾತಾಡ್ತಿರ್ತಾರೆ. ನಿಮ್ಮಪ್ಪನು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಕೆಸರಾಗಿರ್ಬೋದು, ಅದನ್ನ ತೊಳ್ಕೊಳಕ್ಕೆ ನೀನು ಒಂದು ಅವಕಾಶ ಕೊಡ್ಬೋದಲ್ವಾ ಅಂತ ಭಾರ್ಗವಿ ಹೇಳ್ತಾರೆ. ರಾಣಿ ಯೋಚನೆ ಮಾಡ್ತಿರ್ತಾರೆ. ಭಾರ್ಗವಿ ಇದ್ದವರು ಒಂದ್ ಕಾಯಿನ್ ಕೊಡ್ತಾರೆ ರಾಣಿಗೆ. ಅದರಲ್ಲಿ ಎಷ್ಟು ಮುಖ ಇದೆ ಅಂತ ಭಾರ್ಗವಿ ಕೇಳ್ತಾರೆ. 2 ಅಂತ ರಾಣಿ ಹೇಳ್ತಾರೆ. ನಾವು ಅಷ್ಟೇ ರಾಣಿ, ಒಂದ್ ಮುಖದ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ಬಾರ್ದು, 2 ಮುಖದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕೆಲವೊಂದ್ಸತಿ ಗಂಡನಾಗಿ ಸೋತಂತ ಮನುಷ್ಯ ಅಪ್ಪನಾಗಿ ಗೆಲ್ಲೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ರಾಣಿ. ಆ ಬದಲಾವಣೆನ ನಾವು ಗುರ್ತಿಸ್ಬೇಕು. ಇವಾಗ ಹೇಗಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ರಾಣಿ ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲಿ ಭಾರ್ಗವಿ ಮಾತು ರಾಣಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗ್ಲಿಲ್ವಾ ರಾಣಿ ಅಂತ ಭಾರ್ಗವಿ ಕೇಳ್ತಾರೆ. ಇಲ್ಲ ಅಂತ ರಾಣಿ ತಲೆ ಅಲ್ಲಾಡಿಸ್ತಾರೆ. ಇವಾಗ ನೋಡು, ನೀನು ಮಾಮೂನ್ ಮನೆಯಿಂದ ಬಾಲನ್ ಮನೆಗೆ ಬಂದಿದ್ಯಾ ಅಂತ ಭಾರ್ಗವಿ ಕೇಳ್ತಾರೆ. ಹ್ಞೂ ಅಂತ ರಾಣಿ ಹೇಳ್ತಾರೆ. ಯಾವ ಧೈರ್ಯದ ಮೇಲೆ ನೀನ್ ಬಂದೆ? ಅಪ್ಪ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ಅಲ್ವಾ ಅಂತ ಭಾರ್ಗವಿ ಕೇಳ್ತಾರೆ. ರಾಣಿ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ. ಅಪ್ಪ ಅಂದ್ರೆ ಹಾಗೆ ರಾಣಿ, ಯಾರ ಜೊತೆ ಇಲ್ಲ ಅಂದ್ರು ಅಪ್ಪ ನಮ್ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇರುತ್ತೆ. ನಮ್ಮೆಲ್ಲರಿಗೂ ರಾಣಿ ಹೇಗ್ ಗೊತ್ತಾ, ಅಮ್ಮನ್ ಪ್ರೀತಿ ಕಾಣಿಸುತ್ತೆ, ಆದ್ರೆ ಅಪ್ಪನ್ ಪ್ರೀತಿ ಯಾವತ್ತೂ ಕಾಣಿಸೋದಿಲ್ಲ. ನೀನ್ ತುಂಬಾ ಜಾಣೆ ಅಲ್ವಾ, ಕೆಲವೊಂದ್ಸತಿ ಪ್ರೀತಿನ ಕಣ್ಣಿಂದ ನೋಡ್ಬಾರ್ದು ರಾಣಿ, ಹೃದಯದಿಂದ ನೋಡ್ಬೇಕು ಅಂತ ಭಾರ್ಗವಿ ಹೇಳ್ತಾರೆ. ಭಾರ್ಗವಿ ಮತ್ತೆ ರಾಣಿ ಮಾತಾಡೋದನ್ನ ಬಾಲ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾರೆ. ತುಂಬಾನೇ ಬೇಜಾರಾಗ್ತಾರೆ. ಯೋಚನೆ ಮಾಡು ಪುಟ್ಟಿ, ಇಷ್ಟು ದಿನ ಸಿಗ್ದಿರೋ ಅಪ್ಪ ನಿನ್ಗೆ ಸಿಕ್ಕಿದ್ದಾರೆ, ನೀನ್ ಅವ್ರನ್ನ ಕಳ್ಕೋಬಾರ್ದಲ್ವಾ ಅಂತ ಭಾರ್ಗವಿ ಕೇಳ್ತಿರೆ. ರಾಣಿ ಅಂತೂ ಬಾಲ ಹೇಳಿರ್ತಾರಲ್ಲ, ನನ್ಗೆ ಒಂದ್ ಆಸೆ ಇದೆ ರಾಣಿ, ಒಂದೇ ಒಂದ್ಸತಿ ನನ್ನನ್ನ ಅಪ್ಪ ಅಂತ ಕರೀತ್ಯಾ ಅಂತ ಬಾಲ ಹೇಳಿರ್ತಾರಲ್ಲ, ಅದನ್ನ ನೆನ್ಪಿಸ್ಕೊಂಡು ರಾಣಿ ತುಂಬಾ ಬೇಜಾರಾಗ್ತಾರೆ. ಆ ಕಡೆ ಸರಳ ಮತ್ತೆ ಅವ್ರ ತಾಯಿ ಮಾತಾಡ್ತಿರ್ತಾರೆ. ಕೊನೆಯದಾಗಿ ಇಲ್ಲಿ ಸರಳಾಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಅಮ್ಮ ಯಾವಾಗ ಹೋಗ್ತೀಯಾ ನೀನು ಅಂತ ಸರಳ ಕೇಳೇ ಬಿಡ್ತಾರೆ. ಅಯ್ಯೋ ಬಿಡೆ, ಯಾವಾಗ ಹೋಗ್ತೀಯಾ ಅಂತ ಕೇಳ್ತಿದ್ಯಲ್ಲೋ, ಹೋಗ್ತೀನಿ ಬಿಡು ಅಂತ ಅವ್ರ ತಾಯಿ ಹೇಳ್ತಾರೆ. ಅಯ್ಯೋ ಅಮ್ಮ ನೀನೇನೋ ಹೋಗ್ತೀಯಮ್ಮ, ಆದರೆ ನನ್ನ ಕತೆ ಏನು ಅಂತ ಸರಳ ಕೇಳ್ತಾರೆ. ಏನೇ ನಿನ್ನ ಕತೆ? ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಆರಾಮಾಗಿ ಇದ್ದೀರಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ಎಲ್ಲಮ್ಮ ಆರಾಮಾಗಿದ್ದೀವಿ, ಅವ್ರಿಗೆ ತುಂಬ ಇಷ್ಟವಾದಂಥ ಅವ್ರ ಚಿಕ್ಕ ಸೊಸೆನು ನಾನು ಅವರಿಂದ ದೂರ ಮಾಡಿಬಿಟ್ಟೆ, ಆದರೆ ನನ್ನ ಗಂಡ ನನಗೆ ಹತ್ರ ಆದ್ರ ಇಲ್ಲ, ಅವರು ನನ್ನಿಂದ ಇನ್ನಷ್ಟು ದೂರ ಆದರು ಅಂತ ಹೇಳಿ ಸರಳ ತನ್ನ ಮಾಡಿದ ತಪ್ಪಿನ ಅರಿವು ಅವ್ರಿಗಾಗುತ್ತೆ. ಆ ಕಡೆ ಬಾಲ ಭಾರ್ಗವಿ ಹತ್ರ ಮಾತಾಡ್ತಿರ್ತಾರೆ. ಸರಿ ಮೇಡಮ್, ನಾವಿನ್ನು ಹೊರಡ್ತೀವಿ ಅಂತ ಬಾಲ ಹೇಳ್ತಾರೆ. ನಿಜವಾಗ್ಲೂ ಬಾಲ ಅವರೇ, ನಿಮ್ಮ ಮಗಳು ತುಂಬಾನೇ ಬುದ್ಧಿವಂತೆ ಅಂತ ಭಾರ್ಗವಿ ಹೇಳ್ತಾರೆ. ಬಾಲ ಅಂತೂ ರಾಣಿ ನೋಡಿ ಖುಷಿ ಆಗ್ತಾರೆ. ಆಮೇಲೆ ಇಲ್ಲಿ ರಾಣಿ ಇದ್ದವರು ಒಂದು ಕರ್ಚೀಫನ್ನ ಓಪನ್ ಮಾಡ್ತಾರೆ. ಅಲ್ಲಿ ಒಂದಿಷ್ಟು ದುಡ್ಡುಗಳಿರುತ್ತೆ. ಅದು ನೋಡಿ ಬಾಲ ಶಾಕ್ ಆಗ್ತಾರೆ. ಏನಮ್ಮ ಇದು ಅಂತ ಭಾರ್ಗವಿ ಕೇಳ್ತಾರೆ. ಮೇಡಮ್ ನಿಮ್ ಫೀಸು ಅಂತ ರಾಣಿ ಹೇಳ್ತಾರೆ. ಇಷ್ಟೇನಾ ದುಡ್ಡು? ನನ್ನ ಫೀಸು ತುಂಬಾ ಜಾಸ್ತಿ ಅಂತ ಭಾರ್ಗವಿ ತಮಾಷೆ ಮಾಡ್ತಾರೆ. ಮೇಡಮ್ ನನ್ನ ಹತ್ರ ಇಷ್ಟೇ ಇರೋದು ಅಂತ ಹೇಳಿ ರಾಣಿ ಕಣ್ಣೀರಾಗ್ತಾರೆ. ಬಾಲ ಬೇಜಾರಾಗ್ತಾರೆ. ತಗೋ ಪುಟ್ಟ, ಈ ದುಡ್ಡು ನಿನ್ನ ಹತ್ರ ಇಟ್ಕೋ, ನನಗೆ ಫೀಸ್ ಬೇಡ ಅಂತ ಹೇಳಿ ದುಡ್ಡನ್ನ ಖರ್ಚಿ ಒಳಗಡೆ ಹಾಕಿ ಗಂಟಾಕಿ ಭಾರ್ಗವಿ ರಾಣಿ ಕೈಗೆ ಕೊಡ್ತಾರೆ. ಮತ್ತೆ ಅಂತ ರಾಣಿ ಕೇಳ್ತಾರೆ. ನೀನ್ ನಗ್ತಾ ಇದ್ರೆ ನಂಗೆ ಅದೇ ದೊಡ್ಡ ಫೀಸು ಅಂತ ಭಾರ್ಗವಿ ಹೇಳ್ತಾರೆ. ಆದ್ರೆ ಮಾಮ ಹೇಳ್ತಿರೋ ದುಡ್ಡು ತಗೊಂಡಿಲ್ಲ ಅಂದ್ರೆ ಯಾರು ಕೇಸ್ನ ನಡೆಸಲ್ಲ ಅಂತ ಹೇಳ್ತಿದ್ರಲ್ಲ ಅಂತ ರಾಣಿ ಕೇಳ್ತಾರೆ. ಮಾಮಂಗಾದ್ರೆ ದುಡ್ಡು ತಗೋತೀನಿ, ರಾಣಿಗಾದ್ರೆ ದುಡ್ಡು ತಗೊಳ್ಳಲ್ಲ, ಓಕೆನಾ ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲಿ ರಾಣಿ ಇದ್ದವರು ಬಾಲನ್ ಮೇಲೆ ಪ್ರೀತಿ ತೋರಿಸ್ತಾರೆ. ಅಂದ್ರೆ ಭಾರ್ಗವಿ ಹೇಳಿದಂತ ಮಾತು ರಾಣಿ ಮನ್ಸಿಗೆ ತಟ್ಟಿರುತ್ತೆ. ಬಾಲನ್ ಕೈನ ರಾಣಿ ಹಿಡ್ಕೋತಾರೆ. ಬಾಲಂಗಂತೂ ಶಾಕ್ ಆಗುತ್ತೆ. ಆಮೇಲೆ ಇಲ್ಲಿ ಬಾಲ ಭಾರ್ಗವಿನೇ ನೋಡ್ತಿರ್ತಾರೆ. ಹೋಗ್ಬನ್ನಿ ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲಿ ಬಾಲನ್ ಕೈ ಹಿಡ್ಕೊಂಡು ರಾಣಿ ಹೋಗ್ತಾರೆ. ಅಪ್ಪ ಮಗಳು ಗಾಡಿಯಲ್ಲಿ ಬರೋ ಒಂದಿಷ್ಟು ಸಂದರ್ಭನ ತೋರಿಸ್ತಾರೆ. ಆಮೇಲೆ ಬಾಲ ರಾಣಿನ ಹೋಟೆಲ್ ಕರ್ಕೊಂಡು ಬರ್ತಾರೆ. ಇಲ್ಲಿ ಬಾಲ ರಾಣಿಗಂತ ಮಸಾಲೆ ದೋಸೆನ ತರಿಸಿರ್ತಾರೆ. ರಾಣಿ ದೋಸೆ ತಿಂತಿರ್ತಾರೆ. ಇದಕ್ಕಿದ್ದಂಗೆ ಖಾರ ಅಂತ ಹೇಳ್ತಾರೆ. ಬಾಲ ಅಲ್ಲೇ ಇದ್ದ ಲೋಟನ ಕೊಡ್ತಾರೆ. ತಗೋ ನೀರ್ ಕುಡಿ ಅಂತ ಬಾಲ ಹೇಳ್ತಾರೆ. ನನ್ಗೆ ಬೇಡ, ನನ್ಗೆ ಖಾರನೇ ಇಷ್ಟ ಅಂತ ರಾಣಿ ಹೇಳ್ತಾರೆ. ಇಲ್ಲಿ ಬಾಲಾಗೆ ಕಾವೇರಿ ಮಾತಾಡಿದಂಥ ಸನ್ನಿವೇಶ ನೆನಪಾಗುತ್ತೆ. ರಾಣಿ ಹಾಗೆ ಕಾವೇರಿ ಕೂಡ ಖಾರ ಅಂದರೆ ತುಂಬ ಇಷ್ಟ ಇರುತ್ತೆ. ಪಾನಿಪುರಿ ಖಾರ ಆಗ್ತಿದೆ, ನೀರಾ? ಇಲ್ಲಪ್ಪ ನಾನು ಕುಡಿಯಲ್ಲ, ಪಾನಿಪುರಿ ಖಾರವಾಗಿದ್ರೆ ಚಂದ ಅಂತ ಕಾವೇರಿ ಹೇಳಿರೋ ಮಾತನ್ನ ಬಾಲ ನೆನಪಿಸ್ಕೋತಾರೆ. ಅಮ್ಮ ಮಗಳು ಇಬ್ರು
ತಿಟ್ಟು ಒಂಚೂರು ಚೇಂಜೇ ಇಲ್ಲ ಅಂತ ಬಾಲ ಮನ್ಸಲ್ಲಿ ಅನ್ಕೋತಾರೆ. ಇದಕ್ಕಿದಂಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಒಂದ್ ನಿಮಿಷ ಸರ್, ಇದನ್ನ ನಿಮ್ಗೆ ಯಾರೋ ಕೊಡಕ್ ಹೇಳಿದ್ರು ಅಂತ ವ್ಯಕ್ತಿ ಹೇಳ್ತಾರೆ. ಬಾಲ ಕೇಳ್ತಾರೆ, ಸರ್ ನಂಗೆ ಗೊತ್ತಿಲ್ಲ ಸರ್, ಒಬ್ರು ನಿಮ್ಗೆ ಕೊಡಕ್ ಹೇಳಿದ್ರು ಅದಕ್ಕೆ ಕೊಡ್ತಿದೀನಿ ಅಂತ ಹೇಳಿ ಆ ವ್ಯಕ್ತಿ ಬಾಲಂಗೆ ಒಂದ್ ಲೆಟರ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಹೇಳ್ತಾರೆ, ಪ್ರಕರಣದ ರಹಸ್ಯ ನನಗೆ ಗೊತ್ತು, ನಾನು ಸಾಕ್ಷಿ ಹೇಳ್ತೀನಿ. ನನ್ನನ್ನ ಮೀಟ್ ಮಾಡಬೇಕು ಅಂದ್ರೆ ಈ ತರ ಒಂದು ಕನಕಪುರ ರೋಡ್ ಹತ್ರ 11 ಗಂಟೆಗೆ ಬಾ ಅಂತ ಆ ಲೆಟರ್ ಅಲ್ಲಿ ಬರ್ದಿರುತ್ತೆ. ಅದನ್ನ ಬಾಲ ನೋಡ್ತಾರೆ. ಇಲ್ಲಿ ಬಾಲ ಟೆನ್ಷನ್ ಅಲ್ಲಿ ಹೋಟೆಲ್ ಆಚೆ ಬಂದು ಯಾರಾದ್ರೂ ಕೊಟ್ರ ಅಂತ ಹೇಳಿ ಯಾರನ್ನೋ ಹುಡುಕ್ತಾ ಇರ್ತಾರೆ. ಅಲ್ಲಿಗೆ ರಾಣಿ ಕೂಡ ಬರ್ತಾರೆ. ಏನಾಯ್ತು ಅಂತ ರಾಣಿ ಕೇಳ್ತಾರೆ. ಯಾರೋ ಗೊತ್ತಿಲ್ಲ, ಯಾರೋ ಒಬ್ರು ಬಂದು ಚೀಟಿನ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಬಾಲ ಹೇಳ್ತಾರೆ. ಅವ್ರಿಗೆ ಅಮ್ಮನ್ ಕೇಸ್ ಬಗ್ಗೆ ಹೇಗ್ ಗೊತ್ತು ಅಂತ ರಾಣಿ ಪ್ರಶ್ನೆ ಮಾಡ್ತಾರೆ. ಹೌದಲ್ವಾ, ಹಾಗಿದ್ರೆ ನಿನ್ನೆ ಬಂದ ಚೀಟಿನೋ ಅಂತ ಬಾಲ ಮನ್ಸಲ್ಲಿ ಅನ್ಕೋತಾರೆ. ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ರಾಣಿ ಕೇಳ್ತಾರೆ. ರಾಣಿ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಇದೆ. ಕೇಸ್ ಬಗ್ಗೆ ಗೊತ್ತಿರೋರು ಯಾರೋ ಈ ಚೀಟಿ ಮುಖಾಂತರ ನನ್ಗೇನಾದ್ರು ಸುಳಿವ್ನ ಕೊಡ್ತಿದಾರೋ ಹೇಗೋ ಅಂತ ಬಾಲ ಹೇಳ್ತಾರೆ. ಹಾಗಾದ್ರೆ ಇದ್ರಿಂದ ಅಮ್ಮನ್ ಕೇಸ್ಗೆ ಸಹಾಯ ಆಗುತ್ತಲ್ವಾ ಅಂತ ರಾಣಿ ಹೇಳ್ತಾರೆ. ಗೊತ್ತಿಲ್ಲ ರಾಣಿ, ಆದ್ರೂ ಚಾನ್ಸ್ ನ ಹೇಗ್ ಮಿಸ್ ಮಾಡ್ಕೊಳ್ಳೋದು? ನಾನು ಆಗ್ಲೇ ಹೇಳದ್ನಲ್ಲ, ಯಾರಾದ್ರೂ ನಂಗೆ ಸುಳಿವು ಕೊಡ್ತಿರ್ಬೋದೇನೋ, ನೋಡೋಣ, ಇರ್ಲಿ, ಥ್ಯಾಂಕ್ ಯು ಅಂತ ಬಾಲ ಹೇಳ್ತಾರೆ. ಥ್ಯಾಂಕ್ಸ್ ಯಾಕೆ ಅಂತ ರಾಣಿ ಕೇಳ್ತಾರೆ. ನೀನ್ ಕೇಳಿದ ಒಂದ್ ಪ್ರಶ್ನೆಯಿಂದ ನಾನು ಬೇರೆ ದಿಕ್ಕಲ್ಲೇ ಯೋಚನೆ ಮಾಡೋ ತರ ಆಯ್ತು. ಅದಕ್ಕೆ ಇರೋ ಒಂದ್ ನಿಮಿಷ ಮಾಮಂಗೆ ಕಾಲ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಾಲ ಇದ್ದವರು ಸತ್ಯಂಗೆ ಕಾಲ್ ಮಾಡಿ ವಿಷಯ ಹೇಳ್ತಾರೆ. ಹಾಗೆ ಇಂಥ ರಸ್ತೆಗೆ ಇಂಥ ಗಂಟೆಗೆ ಬಂದ್ಬಿಡು ಅಂತ ಹೇಳಿ ಕಾಲ್ ನ ಬಾಲ ಕಟ್ ಮಾಡ್ತಾರೆ. ಆಮೇಲೆ ಬಾಲ ಇದ್ದವರು ಜೆಪಿ ಹಾಗೂ ಭಾರ್ಗವಿನ ಮೀಟ್ ಮಾಡಕ್ ಬರ್ತಾರೆ. ಈ ಲೆಟರ್ ನ ಕೊಡ್ತಾರೆ. ಜೆಪಿ ಈ ಲೆಟರ್ ನೋಡಿ ಶಾಕ್ ಆಗ್ತಾರೆ. ಅಲ್ಲ, ಲಾಯರ್ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಜೆಪಿ ಹೇಳ್ತಾರೆ. ಅಯ್ಯೋ ಚೇಚೆ ಇಲ್ಲ ಸರ್, ಅವಾಗ ನಂಗೆ ಇದು ಮುಖ್ಯ ಅಂತ ಅನ್ಸ್ಲಿಲ್ಲ. ಯಾರೋ ದಾರಿ ತಪ್ಸಕ್ಕೆ ಈ ತರ ಮಾಡಿರ್ಬೋದು ಅಂತ ನಾನ್ ಅನ್ಕೊಂಡೆ ಅಂತ ಬಾಲ ಹೇಳ್ತಾರೆ. ದಾರಿ ತಪ್ಸಿರಕ್ ಮಾಡಿರ್ತಾರೋ ಯಾಕೋ, ಒಟ್ನಲ್ಲಿ ಹೇಳ್ಬೇಕಲ್ವಾ ಅಂತ ಮತ್ತೆ ಜೆಪಿ ಹೇಳ್ತಾರೆ. ಸರ್ ಏನೋ ಸರ್, ಇದರಿಂದ ಕೇಸ್ಗೆ ಏನಾದ್ರು ಯೂಸ್ ಆಗುತ್ತಾ ಅಂತ ಬಾಲ ಕೇಳ್ತಾರೆ. ಮೊದ್ಲು ಈ ಚೀಟಿನ ಯಾರು ಕಳ್ಸಿದ್ದಾರೆ ಅಂತ ಕಂಡುಹಿಡಿಬೇಕು. ಆದ್ರೆ ಇದು ಕೇಸ್ಗೆ ಹೆಲ್ಪ್ ಆಗುತ್ತಾ? ಐ ಆಮ್ ನಾಟ್ ಶೋರ್. ಆಗ್ಬೋದು, ಆಗದೇನೆ ಇರ್ಬೋದು ಭಾರ್ಗವಿ, ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಬಹುಶಃ ಈ ಚೀಟಿನೇ ನಮ್ ಕೇಸ್ಗೆ ಹೊಸ ತಿರುವು ಕೊಡ್ಬೋದು ಅಂತ ಜೆಪಿ ಹೇಳ್ತಾರೆ. ಮಾವ ನಮ್ಗೆ ಯಾರೋ ಸಹಾಯ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಈ ಚೀಟಿ ಎಲ್ಲ ಕಳಿಸ್ತಾ ಇದ್ದಾರೆ. ಅವ್ರಿಗೆ ನೇರವಾಗಿ ಬರೋದಕ್ಕೆ ಭಯ ಇರ್ಬೋದು ಅಂತ ಭಾರ್ಗವಿ ಹೇಳ್ತಾರೆ. ಹೌದು ಭಾರ್ಗವಿ, ಈ ಚೀಟಿಲಿ ಬರ್ತಿದಾರಲ್ಲ ಇಂಥ ಸ್ಥಳ ಇಂಥ ವ್ಯಕ್ತಿ, ಆದಷ್ಟು ಬೇಗ ಇವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು ಅಂತ ಜೆಪಿ ಹೇಳ್ತಾರೆ. ಬಾಲ ಹೂ ಅಂತ ತಲೆ ಅಲ್ಲಾಡಿಸ್ತಾರೆ. ಹೌದು, ಆದ್ರೆ ನೀವು ಆ ವ್ಯಕ್ತಿನ ಭೇಟಿ ಆಗ್ತಿರೋಂತ ವಿಷಯ ತುಂಬಾನೇ ಸೀಕ್ರೆಟ್ ಆಗಿರ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅಪಾಯ ಇದೆ ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ಯಾರಿಗೂ ಹೇಳೋದಿಲ್ಲ ಮೇಡಮ್, ನಾನೊಬ್ನೇ ಹೋಗ್ತೀನಿ ಅಂತ ಬಾಲ ಹೇಳ್ತಾರೆ. ವೆರಿ ಗುಡ್, ಇನ್ನೆರಡು ದಿನದಲ್ಲಿ ಇಯರಿಂಗ್ ಇದೆ. ಚೀಟಿ ಕಳಿಸಿದವರು ಯಾರು ಅಂತ ಗೊತ್ತಾದ್ರೆ ನಮ್ ಕೇಸ್ಗೆ ಅದೇ ಒಂದು ದೊಡ್ಡ ತಿರುವು ಇರ್ಬೋದು ಅಂತ ಜೆಪಿ ಹೇಳ್ತಾರೆ. ಅಂದಾಗೆ ಬಾಲ ಸತ್ಯ ಹೇಳ್ತಿದ್ರು, ಆ ವರ್ಧ ಏನೋ ನಮ್ಮ ರಾಣಿನ ಅಂತ ಇಲ್ಲಿ ಭಾರ್ಗವಿ ಏನೋ ಕೇಳ್ತಾರೆ. ದಯವಿಟ್ಟು ಕ್ಷಮೆ ಇರ್ಲಿ, ಅದನ್ನ ನಾನು ಹೇಳೋದಕ್ಕಾಗಲ್ಲ. ಹೌದು ಮೇಡಮ್, ಅದೇ ಕಾರಣಕ್ಕೆ ರಾಣಿ ನಮ್ಮನೆಗೆ ಬಂದಿರೋದು ಮೇಡಮ್, ನನ್ ಜೊತೆ ಇರೋದು ಅಂತ ಬಾಲ ಹೇಳ್ತಾರೆ. ಅಲ್ಲ, ವರ್ಧಂಗೆ ಆ ರಾಣಿ ಯಾಕೆ ಬೇಕು? ಪದೇ ಪದೇ ವಿಷಯ ಹೇಳ್ದೆ ಒಂದ್ ಮಗುನ ಹಿಂದೆ ಬೀಳೋದು ನನ್ಗ್ಯಾಕೋ ಅದು ನಾರ್ಮಲ್ ಅಂತ ನಂಗ್ ಅನ್ಸ್ತಿಲ್ವಲ್ಲ ಅಂತ ಭಾರ್ಗವಿ ಹೇಳ್ತಾರೆ. ನನ್ಗನ್ಸುತ್ತೆ ಬಹುಶಃ ನನ್ಗೆ ಆಟ ಆಡ್ಸಕ್ಕೆ ಇರ್ಬೋದೇನೋ ಮೇಡಮ್, ಇಲ್ಲ ಅಂತ ಹೇಳಿದ್ರೆ ನನ್ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಇರ್ಬೋದಲ್ಲ ಮೇಡಮ್ ಅಂತ ಬಾಲ ಕೇಳ್ತಾರೆ. ಬಾಲ ಊಹೆ ಬೇಡ, ಖಚಿತ ಬೇಕು ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲ ಅಂತ ಬಾಲ ಹೇಳ್ತಾರೆ. ನಿಜವಾಗ್ಲೂ ಅವ್ರ ಹೆಂಡತಿಗೆ ಸತ್ಯ ಏನೋ ಗೊತ್ತಿದೆ ಅನ್ಸುತ್ತೆ. ಅಲ್ಲ, ಈ ವರ್ಧಂಗೆ ಸರಳನ್ ಜೊತೆ ಏನ್ ಕೆಲ್ಸ ಇದೆ? ರಾಣಿ ಅವಳಿಗೆ ಯಾಕೆ ಬೇಕು ಅನ್ನೋದನ್ನ ನಾವು ಡೀಟೇಲ್ ಆಗಿ ತಿಳ್ಕೋಬೇಕು. ಬಹುಶಃ ಅಲ್ಲೂ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದೇನೋ ಅಂತ ಭಾರ್ಗವಿ ಹೇಳ್ತಾರೆ. ಮೇಡಮ್, ನೀವೇನ್ ಹೇಳ್ತಿರೋದು ಸರಿಯಾಗಿರ್ಬೋದೇನೋ. ಸತ್ಯ ಅವ್ರ ಹೆಂಡತಿ ನನ್ನ ನೋಡಿದ್ರೆ ಸಿಡ್ದು ಬಿಡ್ತಾಳೆ. ನಾವು ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೋ ಏನೋ, ಸತ್ಯ ಗೊತ್ತಾಗಲ್ಲ ಅನ್ಸುತ್ತೆ ಅಂತ ಬಾಲ ಹೇಳ್ತಾರೆ. ನೀವು ಸುಮ್ನೆ ರೀ, ಎಲ್ಲಾನು ನಾನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಸತ್ಯ ಅವ್ರಿಗೆ ಈ ವಿಷಯನ ತಿಳಿಸಿ, ಉಪಾಯವಾಗಿ ಅವ್ರ ಹೆಂಡತಿ ಬಾಯ್ನ ಬಿಡ್ಸಕ್ ಹೇಳಿ. ಅಲ್ಲ ರೀ, ಈ ವಿಷಯನು ನಾನೇ ಹೇಳ್ಕೊಡ್ಬೇಕಾ ನಿಮ್ಗೆ ಅಂತ ಜೆಪಿ ಬಾಲಾಗೆ ಹೇಳ್ತಾರೆ. ಚೇಚೆ ಇಲ್ಲ ಸರ್, ಸತ್ಯನ್ ಜೊತೆ ನಾನೇ ಮಾತಾಡ್ತೀನಿ, ಎಲ್ಲಾ ವಿಷಯನೂ ತಿಳಿಸ್ತೀನಿ ಅಂತ ಬಾಲ ಹೇಳ್ತಾರೆ. ಓಕೆ ಬಾಲ, ಈ ಚೀಟಿನ ಯಾರು ಬರ್ದಿದ್ದಾರೆ ಮೊದ್ಲು ಅವ್ರನ್ನ ಕರ್ಕೊಂಡ್ ಬನ್ನಿ. ಸತ್ಯ ಅವರು ಸರಳ ಜೊತೆ ಮಾತಾಡಿ ವರ್ಧನ್ ಬಗ್ಗೆ ತಿಳ್ಕೊಳ್ಳಿ. ವಾಟ್ ಎವರ್, ನಮ್ ನಿಜ ಏನು ಅಂತ ಗೊತ್ತಾಗ್ಬೇಕಷ್ಟೇ. ನನ್ಗೆ ಯಾಕೋ ನಾವು ಹುಡುಕ್ತಿರೋ ಸಾಕ್ಷಿ ಇಲ್ಲೇ ಇದೆ ಅಂತ ನನ್ಗನ್ಸ್ತಿದೆ. ಆದಷ್ಟು ಬೇಗ ಆ ಸಾಕ್ಷಿ ನಮ್ಗೆ ಸಿಗುತ್ತೆ ಅಂತ ನನ್ಗನ್ಸ್ತಿದೆ ಅಂತ ಜೆಪಿ ಹೇಳ್ತಾರೆ. ಆ ಕಡೆ ರಾಣಿ ರೂಮಲ್ಲಿ ಕುತ್ಕೊಂಡು ಓದ್ಕೋತಿರ್ತಾರೆ. ಅದೇ ಸಮಯಕ್ಕೆ ಬಾಲ ಬರ್ತಾರೆ. ಅಲ್ಲ, ರಾಣಿಗೆ ಏನು ಅಂತ ಹೇಳಿ, ನಾನ್ ಯಾರನ್ನ ಭೇಟಿ ಮಾಡಕ್ ಹೋಗ್ತಿದ್ದೀನಿ ಅಂತ ನನ್ಗೆ ಗೊತ್ತಿಲ್ವಲ್ಲ, ಈಗ ಏನಪ್ಪಾ ಹೇಳಿ ಇವಳಿಗೆ ಅಂತ ಬಾಲ ಮನ್ಸಲ್ಲಿ ಅನ್ಕೋತಾರೆ. ರಾಣಿ ಅಂತ ಬಾಲ ಹೇಳ್ತಿದ್ದಕ್ಕೆ, ಓ ನೀವು ಚೀಟಿ ಕೊಟ್ಟಿದ್ರಲ್ಲ, ಅವ್ರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ರಾ ಅಂತ ರಾಣಿ ಕೇಳ್ತಾರೆ. ಅದೇ ಸಮಯಕ್ಕೆ ಸಾರಿಕಾ ಬರ್ತಾರೆ. ಏನ್ ಚೀಟಿ ಅಂತ ಸಾರಿಕಾ ಪ್ರಶ್ನೆ ಮಾಡ್ತಾರೆ. ಸಾರಿಕಾ ನೋಡಿ ಬಾಲ ಶಾಕ್ ಆಗ್ತಾರೆ.
ಏನ್ ಚೀಟಿ ಅಂತ ಸಾರಿಕಾ ಕೇಳ್ತಾರೆ. ಏನಿಲ್ಲ ಅಂದಾಗೆ ಸಾರಿಕಾ ನಂಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ ಅಂತ ಬಾಲ ಕೇಳ್ತಾರೆ. ಹೇಳು ಅಂತ ಹೇಳಿ ಇಲ್ಲಿ ಸಾರಿಕಾ ಖುಷಿಯಿಂದ ಬರ್ತಾರೆ. ಆದ್ರೆ ಇಲ್ಲಿ ಬಾಲ ಹೇಳ್ತಾರೆ ನಂಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಸ್ವಲ್ಪ ರಾಣಿ ನೋಡ್ಕೊಳಕ್ಕಾಗತ್ತಾ ಅಂತ ಹೇಳಿ ಬಾಲ ಸಾರಿಕನ ಹತ್ರ ರಾಣಿ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸಾರಿಕಾ ರಾಣಿ ನೋಡಿ ಕೋಪ ಮಾಡ್ಕೋತಾರೆ. ಇಲ್ಲಿ ಸಾರಿಕಾ ಇದ್ದವರು ರಾಣಿ ಹತ್ರ ವಿಷಯನ ಬಾಯ್ ಬಿಡಿಸ್ಬೇಕು ಅಂತ ಎಲ್ಲಿ ಹೋದ ಅಂತ ಕೇಳ್ತಾರೆ. ಸಾರಿಕಾ ನನಗೊತ್ತಿಲ್ಲ, ನೀವೇ ಕೇಳ್ಬೋದಾಗಿತ್ತಲ್ಲ ಅವ್ರನ್ನ ಅಂತ ರಾಣಿ ಹೇಳ್ತಾರೆ. ಅಂದ್ರೆ ತುಂಬಾ ಅರ್ಜೆಂಟ್ ಅಲ್ಲಿ ಹೋದ್ನಲ್ಲ, ಹೇಳಕ್ಕಾಗಿಲ್ಲ, ಅದು ಬೇರೆ ಇಷ್ಟ ರಾತ್ರಿ ಅಂತ ಹೇಳಿ ಸಾರಿಕಾ ರಾಣಿ ಬಾಯಿನ ಬಿಡ್ಸೋದಿಕ್ ಹೋಗ್ತಾರೆ. ಆದ್ರೆ ಇಲ್ಲಿ ರಾಣಿ ಒಂದೂ ಹೇಳೋದಿಲ್ಲ, ಅವ್ರ ಪಾಡ್ಗವರು ಅಲ್ಲಿಂದ ಹೊರಟೆ ಹೋಗ್ತಾರೆ. ಸಾರಿಕಾ ಕೋಪ ಮಾಡ್ಕೋತಾರೆ. ರಾಣಿ ಇದ್ದವರು ಆ ಚೀಟಿ ಇರುತ್ತಲ್ಲ ಅದನ್ನ ತಂದು ಸಾರಿಕಂಗೆ ಕೊಟ್ಟೆ ಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಚಾನಲ್ಗೆ ಸಪೋರ್ಟ್ ಮಾಡಿ. ಸದ್ಯಕ್ಕೆ ಇಮೇಜ್ಗಳನ್ನ ಹಾಕೋದಿಕ್ಕಾಗಲ್ಲ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.